ಓಂ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯುಗಾದಿ ಅಂದರೆ ಹೊಸ ಕನಸುಗಳು ಈಡೇರುವಂತ ಒಂದು ಕಾಲ. ಈ ಒಂದು ಹಿಂದೂ ಸಂಪ್ರದಾಯದ ಪ್ರಕಾರ ಯುಗಾದಿ ಅಂದರೆ ಹೊಸ ವರ್ಷ ಪ್ರಾರಂಭ ಆಗುವಂತ ಒಂದು ಸೂಚನೆ. ಈ ಒಂದು ಯುಗಾದಿ ಕಳೆದ ನಂತರ 2026ರ ಮಕರ ರಾಶಿಯವರ ವರ್ಷ ಭವಿಷ್ಯ ಹೇಗಿದೆ ಅಂತ ನಾವು ನೋಡೋಣ ಬನ್ನಿ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಕೊನೆಯವರೆಗೂ ವಿಡಿಯೋ ನೋಡಿ ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಗ್ರಹ ಸಂಚಾರದಲ್ಲಿ ಶನಿಯು 3ನೇ ಮನೆಗೆ ಪಾದಾರ್ಪಣೆ ಮಾಡುತ್ತಾನೆ. ಇದನ್ನ ಪರಾಕ್ರಮ ಸ್ಥಾನ ಎಂದು ಕರೆಯಲಾಗುತ್ತದೆ. ಇಲ್ಲಿಗೆ ನಿಮ್ಮ ಒಂದು 7 ವರ್ಷದ ಶನಿ ಮುಕ್ತಾಯ ಆಯಿತು ಅಂತಾನೆ ಅರ್ಥ. ಜೂನ್ ವರೆಗೂ 5ನೇ ಮನೆಯಲ್ಲಿ ಗುರು ಇರುತ್ತಾನೆ. ಇದರಲ್ಲಿ ಮಗುವಿನ ಯೋಗ ಒಂದು ಪ್ರೀತಿಯ ಯೋಗವನ್ನು ತಂದು ಕೊಡುತ್ತಾನೆ. ಆಮೇಲೆ 6ನೇ ಮನೆಗೆ ಹೋಗೋದ್ರಿಂದ ಶತ್ರುಗಳಿಂದ ಜಯ ಸಿಗುವಂಥದ್ದು. ರಾಹು 2ನೇ ಮನೆಯಲ್ಲಿ ಇರ್ತಾನೆ, ಸಡನ್ ಆಗಿ ಹಣ ತಂದು ಕೊಡುತ್ತಾನೆ. ಕೇತು 8ನೇ ಮನೆಯಲ್ಲಿ ಇರೋದ್ರಿಂದ ಆಧ್ಯಾತ್ಮಿಕದ ಪವಾಡ ಹೆಚ್ಚಾಗುತ್ತದೆ. ಇವರ ಒಂದು ಆರ್ಥಿಕ ಪರಿಸ್ಥಿತಿ ಬಗ್ಗೆ ನಾವು ಗಮನ ಹರಿಸೋದಾದ್ರೆ, ಶನಿ ಕಾಟ ಮುಗ್ದಿದ ಕೂಡಲೇ ಹಣ ಬರುವಂತ ದಾರಿಗಳು ಓಪನ್ ಆಗುತ್ತದೆ. ಇಷ್ಟು ದಿವಸ ನಿಂತು ಹೋಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಈಗ ನಿಮಗೆ ದುಡ್ಡು ಮಾಡಿ ಕೊಡುವಂಥದ್ದು. ಸೈಡ್ ಬಿಸ್ನೆಸ್ ಇದ್ರೂ ಸಹ ನಿಮಗೆ ಲಾಭ ಗ್ಯಾರಂಟಿ. ಇನ್ನು ವೃತ್ತಿ ಮತ್ತು ಉದ್ಯೋಗದ ವಿಚಾರದ ಬಗ್ಗೆ ನೋಡೋದಾಯ್ತು ಅಂತ ಹೇಳಿದ್ರೆ, ಆಫೀಸ್ ನಲ್ಲಿ ನಿಮ್ಮ ಡಿಮ್ಯಾಂಡ್ ಹೆಚ್ಚಾಗುತ್ತದೆ. ನಿಮಗೆ ಇರುವಂತಹ ಶತ್ರುಗಳೇ ಬಂದು ನಿಮಗೆ ಶೇಕ್ ಹ್ಯಾಂಡ್ ಕೊಡುತ್ತಾರೆ. ಜೂನ್ ನಂತರ ನಿಮಗೆ ಒಂದು ದೊಡ್ಡ ಪ್ರಮೋಷನ್ ಕಾದಿರುತ್ತದೆ. ಯಾರೆಲ್ಲ ಒಂದು ರಿಯಲ್ ಎಸ್ಟೇಟ್ ಮತ್ತು ಕೃಷಿ ಕೆಲಸ ಕಾರ್ಯದಲ್ಲಿ ಇದ್ದೀರಿ ಅವರಿಗೆಲ್ಲ ಈ ಒಂದು ವರ್ಷ ಬಂಪರ್ ಆದಂತ ಲಾಟ್ರಿನೇ ಅಂತ ಹೇಳ್ಬೋದು. ಈ ಒಂದು ರಾಶಿಯವರ ಒಂದು ವ್ಯವಹಾರದ ಬಗ್ಗೆ ಹೇಳೋದಾಯ್ತು ಅಂತ ಹೇಳಿದ್ರೆ, ಹೊಸ ಕಾಂಟ್ರಾಕ್ಟ್ಗಳು ನಿಮಗೆ ಹುಡುಕಿ ಬರುವಂತದ್ದು. ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಸಪ್ಲೈ ಬಿಸ್ನೆಸ್ ಇರುವವರಿಗೆ ಲಾಭ ದುಪ್ಪಟ್ಟಾಗುವಂಥದ್ದು. ಶನಿ 3ನೇ ಮನೆಗೆ ಬರುವುದರಿಂದ ನಿಮ್ಮ ಸಾಹಸ ಮನೋಭಾವ ಹೆಚ್ಚಾಗುತ್ತದೆ. ಹೊಸ ಬ್ರಾಂಚ್ ಓಪನ್ ಮಾಡುವಂತ ಪ್ಲಾನ್ ಇದ್ರೆ ಮುನ್ನೋಡಿಯರಿ ಸಕ್ಸಸ್ 100% ಸಿಗುವಂಥದ್ದು. ಇನ್ನು ಪ್ರೀತಿ ಮತ್ತು ಕುಟುಂಬದ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಪ್ರೇಮಿಗಳಿಗೆ ಇದೊಂದು ಮದುವೆ ಫಿಕ್ಸ್ ಆಗುವಂತ ವರ್ಷ ಅಂತಾನೆ ಹೇಳಿ ಕರಿಬಹುದು. ಮನೆಯವರನ್ನೆಲ್ಲರಿಗೂ ಒಪ್ಸಕ್ಕೆ ದ್ವಿತೀಯಾರ್ಥದಲ್ಲಿ ಸಾಕಷ್ಟು ಸಮಯ ಇದೆ. ಸಿಂಗಲ್ಸ್ ಆಗಿರ್ತಕ್ಕಂಥ ಈ ರಾಶಿಯವರು ಅವರಿಗೆ ಪಾರ್ಟ್ನರ್ಸ್ಗಳು ಅವ್ರ ಲೈಫಲ್ಲಿ ಸಿಗ್ತಾರೆ. ಏನು ಆರೋಗ್ಯದ ವಿಚಾರದ ಬಗ್ಗೆ ನಾವು ಗಮನ ಹರಿಸೋದಾದ್ರೆ, ಶನಿ ಕಾಟ ಮುಗಿದರೂ ಸಹ ಸಣ್ಣದಾಗಿರ್ತಕ್ಕಂಥ ಎಫೆಕ್ಟ್ಗಳು ಇದ್ದೇ ಇರುವಂತದ್ದು. ಸಣ್ಣ ಪುಟ್ಟ ಮೈಕೈ ನೋವು ಕಾಣಿಸಿಕೊಳ್ಳುವಂಥದ್ದು, ಜಾಸ್ತಿ ಟ್ರಾವೆಲ್ ಮಾಡೋದ್ರಿಂದ ನಿಮಗೆ ಸುಸ್ತಾಗುವಂಥದ್ದು. ಪೌಷ್ಟಿಕ ಆಹಾರವನ್ನು ತಿನ್ನಿ. ನಿದ್ದೆಯ ಒಂದು ಕಾಲ 8 ಗಂಟೆಯ ಕಡಿಮೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಯೋಗ ಮಾಡೋದ್ರಿಂದ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗುತ್ತದೆ. ಈ ಒಂದು ರಾಶಿಯವರ ಒಂದು ಅದೃಷ್ಟ ಸಂಖ್ಯೆ ಮತ್ತು ಬಣ್ಣದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಅದೃಷ್ಟವಾಗಿರ್ತಕ್ಕಂಥ ಸಂಖ್ಯೆ 8, 2 ಮತ್ತೆ 5. ಅದೃಷ್ಟವಾಗಿರ್ತಕ್ಕಂಥ ಬಣ್ಣ ನೀಲಿ ಮತ್ತೆ ಕಪ್ಪು. ಇವರ ಒಂದು ಶುಭ ದಿನವಾಗಿರ್ತಕ್ಕಂಥದ್ದು ಶನಿವಾರ. ಶನಿವಾರದಂದು ಯಾವುದೇ ಕೆಲಸ ಮಾಡಿದ್ರು ಅಡ್ಡಿ ಅಂತೂ ಬರ್ಲಿಕ್ಕಿಲ್ಲ. ಅದೃಷ್ಟವನ್ನು ಗಳಿಸಲು ನಾನು ಹೇಳುವಂತ ಈ ಒಂದು ಕೆಲಸ ಕಾರ್ಯಗಳನ್ನ ಗಮನದಲ್ಲಿಟ್ಟು ಮಾಡಿ. ಪ್ರತಿ ದಿನದೊಂದು ಶನಿವಾರದೊಂದು ಶನಿ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ. ಇರುವೆಗಳಿಗೆ ಸಕ್ಕರೆಗಳನ್ನ ಹಾಕಿ. ಇದು ನಿಮ್ಮ ಕಷ್ಟ ಕಾರ್ಯಗಳನ್ನ ದೂರ ಮಾಡುತ್ತದೆ. ಅಹಂಕಾರವನ್ನು ಬಿಟ್ಟು ಎಲ್ಲರ ಜೊತೆ ನಯವಾಗಿ ಜೀವನ ಮಾಡಿ. ಶನಿ ದೇವನಿಗೆ ನಯ ವಿನಯ ಅನ್ನೋದು ತುಂಬಾನೇ ಇಷ್ಟ. ಒಟ್ಟಾರೆ ಹೇಳೋದಾದ್ರೆ ಯುಗಾದಿ ವರ್ಷವು ಮಕರ ರಾಶಿಯವರಿಗೆ ಒಂದು ಒಳ್ಳೆಯ ಸೂಕ್ತವಾಗಿರ್ತಕ್ಕಂಥ ವರ್ಷ. ನಿಮ್ದು ಕೂಡ ಮಕರ ರಾಶಿ ಆಗಿದ್ದರೆ ಜೈ ಶನಿದೇವ ಎಂದು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹಾಗೂ ವಿಡಿಯೋ ಹೆಚ್ಚಿನ ಜನರಿಗೆ ಶೇರ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಆಗಿರ್ಬೋದು, ಪ್ರೀತಿ ಪ್ರೇಮದಲ್ಲಿ ತೊಂದರೆ, ಗಂಡ ಹೆಂಡತಿ ಸಮಸ್ಯೆ, ಮನೆಯಲ್ಲಿ ಆಸ್ತಿ ವಿಚಾರದಲ್ಲಿ ಸಮಸ್ಯೆ, ಮದುವೆಗೆ ವಿಚಾರಪಟ್ಟಂತ ಸಮಸ್ಯೆಗಳು, ಆರೋಗ್ಯದಲ್ಲಿ ಸಮಸ್ಯೆ, ಇನ್ನು ಮುಂತಾದ ಯಾವುದೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ನಮ್ಮ ಮನೆ ವಿಳಾಸಕ್ಕೆ ಭೇಟಿ ಮಾಡಬಹುದು. ಸಾಧ್ಯವಾದಲ್ಲಿ ದೂರದ ಊರಿನವರಿಗೆ ವಿಡಿಯೋ ಕಾಲ್ ಅಥವಾ ನಾರ್ಮಲ್ ಕಾಲ್ ಮುಖಾಂತರ ಪರಿಹಾರ ತಿಳಿಸಿಕೊಡಲಾಗುತ್ತದೆ. ಧನ್ಯವಾದಗಳು.